ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಒಂದು ಬಿ.ಎಡ್‌ಗೆ ಒಂದು ಸರ್ಕಾರಿ ಕೋಟಾದ ಸೀಟನ್ನು ಪಡಿಬೇಕು ಅಂತ ಅನ್ಕೊಂಡಿರುವಂಥ ವಿದ್ಯಾರ್ಥಿನಿಯರೆಲ್ಲರಿಗೂ ಕೂಡ ಒಂದು ಸರ್ಕಾರಿ ಕೋಟಾದ ಸೀಟು ಅಥವಾ ಒಂದು ಅವ್ರು ಅನ್ಕೊಂಡಿರುವಂಥ ಕಾಲೇಜುಗಳಲ್ಲೇ ಸೀಟುಗಳು ಸಿಗೋದಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಯಾವ ಆಧಾರದ ಮೇಲೆ ಆಗಿರೋ ವಿದ್ಯಾರ್ಥಿಗಳಿಗೆ ಈ ಒಂದು ಅಂಶನ ತಿಳಿಸ್ತಾ ಇದ್ದೀವಿ. ಸೊ ನಿಜ ಕೂಡ ಆಗಿರುತ್ತೆ ಇದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ಕೊಂಡಂತೆಲ್ಲ ಒಂದು ಕಾಲೇಜುಗಳಲ್ಲಿ ನೀವು ಅನ್ಕೊಂಡಿರುವಂಥ ಫಸ್ಟ್ ಕಾಲೇಜ್ ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀರ ಅಥವಾ ಈ ಒಂದು ಕಾಲೇಜುಗಳಲ್ಲೇ ಸೀಟ್ ಬೇಕು ಅನ್ಕೊಂಡಿರ್ತೀರ, ಆ ಒಂದು ಕಾಲೇಜುಗಳಲ್ಲೇ ಸೀಟ್ ಸಿಗುತ್ತಾ ಅಥವಾ ಕಾಲೇಜಿನ ಸೀಟನ್ನು ಆಯ್ಕೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಯಾವ ಆಧಾರದ ಮೇಲೆ ಆಯ್ಕೆ ಮಾಡಬೇಕಿರುತ್ತೆ. ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಟ್ಟು ಕಾಲೇಜುಗಳ ಒಂದು ಸೀಟ್ ಏನಿದಾವಲ್ಲ, ಗೌರ್ಮೆಂಟ್ ಸೀಟ್‌ಗೆ ಅಂಡರ್‌ಗೆ ಬರ್ತಕ್ಕಂಥ ಒಂದು ಕಾಲೇಜುಗಳ ಪಟ್ಟಿಯನ್ನು ಯಾವ ಥರ ವೀಕ್ಷಣೆ ಮಾಡುವಂಥದ್ದು. ಸೊ ನಂತರದಲ್ಲಿ ಆ ಒಂದು ಕಾಲೇಜುಗಳಲ್ಲಿ ಅಂದರೆ ಪಟ್ಟಿಯಲ್ಲಿ ಯಾವೆಲ್ಲ ಒಂದು ಅಂಶಗಳನ್ನು ಗಮನಿಸಬೇಕಿರುತ್ತೆ. ಸೊ ಯಾವ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕು, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವರು ಡಿಸ್ಕ್ರಿಪ್ಷನ್ ಲೈಕ್ ನೋಡಬಹುದು, ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಏನಾರ ಪ್ರಶ್ನೆ ಡೌಟ್ಸ್ ಇದ್ದರೆ ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಡೋದ್ರ ಮುಖಾಂತರ ಕೂಡ ಕೇಳಬಹುದಾಗಿರುತ್ತೆ ಅಂತ ಹೇಳ್ತಾ ಕಾಲ್ ಅಥವಾ ಮೆಸೇಜ್ ಮುಖಾಂತರ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಕನ್ನಡ ಹಬ್ಬದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಇದು. ಇವರು ಡಿಸ್ಕ್ರಿಪ್ಷನ್‌ಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಒಂದು PDF ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಕಾಲೇಜಿಗೆ ಸಂಬಂಧಪಟ್ಟಂತೆ ಅಂದರೆ ಗೌರ್ಮೆಂಟ್ ಸೀಟ್‌ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮಲ್ಲಿ ವಿದ್ಯಾರ್ಥಿಗಳಿಗೆ ಸಿಗ್ತಿರುತ್ತೆ. ಅದರ ಸೌಲಭ್ಯನ ಕೂಡ ನೀವು ಪಡ್ಕೋಬಹುದಾಗಿರುತ್ತೆ. ಅಫಿಷಿಯಲ್ ಒಂದು ಆಲ್ ಅಪ್ಡೇಟ್ಸ್ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಅದಕ್ಕೆ ಕೂಡ ಜಾಯ್ನ್ ಆಗೋದ್ರ ಮುಖಾಂತರ ಎಲ್ಲ ಒಂದು PDFಸ್‌ಗಳನ್ನ ಸೆಲೆಕ್ಷನ್ ಲಿಸ್ಟ್ ಎಲ್ಲವನ್ನ ಅನೌನ್ಸ್ ಆದಾಗಲೂ ಕೂಡ ಬೇಗನೆ ಅಲ್ಲಿ ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದಾದರೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಒಟ್ಟು ಕಾಲೇಜುಗಳ ಪಟ್ಟಿಯನ್ನು ಒಂದು CSRನ ಕಡೆಯಿಂದನೇ ಅಂದರೆ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದನೇ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ ರಿಲೀಸ್ ಮಾಡಿರೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಏನು ಸಲ್ಲಿಸ್ತಿಲ್ಲ, ಅದರ ಮೇಲ್ಗಡೆನೇ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಆಲ್ ಅಪ್ಡೇಟ್ಸ್ ಒಂದು ಚಾನಲ್ ಏನಿದೆಯಲ್ಲ ಟೆಲಿಗ್ರಾಮ್ ಚಾನಲ್, ಅದರಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೇವೆ, ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ವೀಕ್ಷಣೆ ಮಾಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳು ನೀವು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು, ಸೊ ಯಾಕೆ ಈ ಒಂದು ಅಂಶನ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಕಾಲೇಜು ಅನ್ಕೊಂಡಂಥ ಕಾಲೇಜುಗಳು ಸಿಗೋದಿಲ್ಲ ಅಂತ. ಕಾರಣ ಏನಂದ್ರೆ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ಅಂತಕ್ಕಂಥದ್ದು ಮತ್ತು ರಿಸರ್ವೇಷನ್ ಅಂತಕ್ಕಂಥದ್ದು ಮ್ಯಾಟರ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಕಾಲೇಜಿಲ್ಲ ಒಂದು ಪರ್ಟಿಕ್ಯುಲರ್ ಕಾಲೇಜುಗಳಲ್ಲಿ ಇಂತಿಷ್ಟು ಈ ಒಂದು ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ, ಇಂತಿಷ್ಟು ಈ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಬೇರೆ ಒಂದು ರಿಸರ್ವೇಷನ್ಸ್ಗಳು ಇರುತ್ತೆ ವಿದ್ಯಾರ್ಥಿಗಳಿಗೆ. ಕ್ಯಾಟಗರಿ ರಿಸರ್ವೇಷನ್ ಜೊತೆಗೆ ಬೇರೆ ರಿಸರ್ವೇಷನ್ಸ್ಗಳು ಕೂಡ ಇರುತ್ತೆ. ಕ್ಯಾಟಗರಿ ರಿಸರ್ವೇಷನ್ ಅಂತಕ್ಕಂಥದ್ದು ಪ್ರಮುಖ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಆ ಒಂದು ರಿಸರ್ವೇಷನ್ಗಳ ಆಧಾರದ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗೋದಾಗಿರುತ್ತೆ, ಅದು ಪ್ರಮುಖ ಪಾತ್ರನ ವಹಿಸಿದ ನಂತರದಲ್ಲಿ ಪರ್ಸೆಂಟೇಜ್ ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿ ಹೆಚ್ಚಿನ ಒಂದು ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಹೆಚ್ಚಿಗೆ ಪರ್ಸೆಂಟೇಜ್ ಅನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಸೊ ನೀವು ಅನ್ಕೊಂಡಿರುವಂಥ ಕಾಲೇಜುಗಳು ಸಿಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಹಾಗೆ ಹೆಚ್ಚಿಗೆ ಪರ್ಸೆಂಟೇಜ್ ಅಂದ್ರೆ ಕಡಿಮೆ ಪರ್ಸೆಂಟೇಜ್ ಅಂದರೆ ಅದು ಕಾಂಪಿಟೇಷನ್ ಮೇಲೆ ಅವಲಂಬನೆ ಆಗಿರುತ್ತೆ. ಈಗ ವಿದ್ಯಾರ್ಥಿಗಳು ಕೆಲವೊಂದು ಪರ್ಸೆಂಟೇಜ್ಗಳನ್ನು ಹೇಳ್ತಾ ಇರ್ತೀರಾ, ಇಷ್ಟು ಪರ್ಸೆಂಟ್ ಇದೆ ನನಗೆ ಸೀಟ್ ಸಿಗುತ್ತೆ ಅಂತ. ಈ ವರ್ಷದಲ್ಲಿ ಎಷ್ಟು ಪರ್ಸೆಂಟ್ ಇರತಕ್ಕಂಥ ವಿದ್ಯಾರ್ಥಿಗಳು ಒಂದು ಕಾಂಪಿಟೇಷನ್ಗೆ ಬರ್ತಾರೆ, ಸೊ ಆ ಅಪ್ಲಿಕೇಶನ್ಗಳನ್ನು ಹಾಕ್ತಾರೆ B.Ed ಮಾಡಬೇಕು ಅಂತ, ಅದರ ಮೇಲೆ ಅನ್ವಯ ಆಗುತ್ತೆ. ಸೊ ಆ ಕಾರಣಕ್ಕೆ ಒಂದು ಸೆಲೆಕ್ಷನ್ ಲಿಸ್ಟ್, ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಏನಿದೆಲ್ಲ ಕಟ್ ಆಫ್ಗಳು ರಿಲೀಸ್ ಆಗೋ ತನಕ ಎಷ್ಟಕ್ಕೆ ನಿಂತಿದೆ ಅಂತ ಅಂದಾಜನ್ನು ಹೇಳಿ ಕೂಡ ಆಗೋದಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ತಿಳಿಸ್ತಿರೋದೇನೆಂದರೆ ಕಾಂಪಿಟೇಷನ್ ಆಧಾರದ ಮೇಲೆ ನಿಮಗೆ ಕಾಲೇಜುಗಳು ಸಿಗೋದಾಗಿರುತ್ತೆ. ಬಟ್ ಮೆಜಾರಿಟಿ ನಿಮಗೆ ಪರ್ಸೆಂಟೇಜ್ ಏನಾದರೂ 79+ ಇದೆ ಅಂತಂದರೆ ವಿದ್ಯಾರ್ಥಿಗಳು ಹೋಪನ್ ಇಟ್ಕೋಬಹುದು, ನೀವು ಅನ್ಕೊಂಡಂಥ ಕಾಲೇಜುಗಳಲ್ಲಿ ಸೀಟ್ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಬಟ್ 83ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಅಂದರೆ ನೀವು ಯಾವ ಕಾಲೇಜ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. 83ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ನಿಮ್ದೇನಾರ ಇದ್ದರೆ ವಿದ್ಯಾರ್ಥಿಗಳು ಯಾವುದೇ ಕಾಲೇಜಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ಹೋಪ್ ಗ್ಯಾರಂಟಿ ಅಂತೂ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. 82, 83ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಹೊಂದಿರುವಂಥ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ಕಾಲೇಜಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರು ಕೂಡ ಸೀಟ್ ಸಿಗುತ್ತೆ. ಇನ್ನು ಕಡಿಮೆ ಪರ್ಸೆಂಟೇಜ್ ಹೊಂದಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಹೆಚ್ಚಿಗೆ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸೀಟ್ ಬೇಕು ಅಂದರೆ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಬೇಕು ಅಂದರೆ ಸುಮ್ಮನೆ ಸ್ಟಾರ್ಟಿಂಗ್ ಒಂದು 2-3 ಕಾಲೇಜಲ್ಲಿ ಸಿಗ್ತವೆ ಅಂತ ನೀವು ಹಾಕ್ಬಿಟ್ಟಿರ್ತಾರೆ ಕೆಲವರು. ಇನ್ನು ಕೆಲವರು ಸುಮ್ಮನೆ ಕಾಲಿಗೆ ಒಂದು 10 ಹಾಕೋಣ 15 ಹಾಕೋಣ ಅಂತ ತುಂಬ್ತಾ ಹೋಗ್ತಿರ್ತಾರೆ, ಯಾವುದೋ ಒಂದು ಬೇಕಾಬಿಟ್ಟು ಯಾವುದೋ ಒಂದು ಕಾಲೇಜ್ಗಳನ್ನ ಹಾಕ್ತಿರ್ತಾರೆ. ಆ ಥರ ಹಾಕಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾಲೇಜ್ ಆದರೂ ಸಿಗೋ ಸಾಧ್ಯತೆಗಳು ಇರ್ತವೆ. ಆ ಕಾರಣಕ್ಕೆ ಕಾಲೇಜನ್ನು ಆಯ್ಕೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕಿರುತ್ತೆ ವಿದ್ಯಾರ್ಥಿಗಳು. ಯಾಕಂದರೆ ಸಾಕಷ್ಟು ಪ್ರೋಸೆಸ್ಗಳು ಬರುತ್ತೆ, ಅದ್ರ ಬಗ್ಗೆ ಮುಂದಿನ ವಿಡಿಯೋಸ್ಗಳು ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ನಿಮಗೆ ಅಂತ ಹೇಳ್ತಾ, ಅಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸ್ತಿರೋದೇನೆಂದರೆ ಯಾವ ಥರ ಕಾಲೇಜನ್ನು ಆಯ್ಕೆ ಮಾಡಬೇಕು. ಸೊ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಮಿತಿ ಇರೋದಿಲ್ಲ, ಅಷ್ಟು ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಆ್ಯಡ್ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಕಾಲೇಜನ್ನು ಆಯ್ಕೆ ಮಾಡ್ಬೋದಾಗಿರುತ್ತೆ. ಸೊ 20 ಕಾಲೇಜ್ ಅಂತೆಲ್ಲ ಕೊಟ್ಟಿರ್ತಾರೆ, ನಂತರ ಆ್ಯಡ್ ಇನ್ಸ್ಟಿಟ್ಯೂಷನ್ ಮೇಲೆ ಒಂದೊಂದಾಗಿ ಮತ್ತೆ ಕ್ಲಿಕ್ ಮಾಡ್ತಾನೆ ನೀವು ಆ್ಯಡ್ ಮಾಡ್ತಾ ಇರಬಹುದಾಗಿರುತ್ತೆ. ಸೊ ಯಾವುದೇ ಕಾಲೇಜ್ ಬೇಕಾದ್ರೆ ನಿಮಗೆ ಸಿಗ್ಬೋದಾಗಿರುತ್ತೆ. ನಿಮ್ಮೊಂದು ಪರ್ಸೆಂಟೇಜ್, ರಿಸರ್ವೇಷನ್ ಇತ್ಯಾದಿಗಳು ಇಲ್ಲಿ ಪಾತ್ರನ ವಹಿಸ್ತವೆ ವಿದ್ಯಾರ್ಥಿಗಳು, ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಸ್ಟಾರ್ಟಿಂಗ್ 2 ಕಾಲೇಜ್ ಹಾಕಿದ್ರೆ, 1 ಕಾಲೇಜ್ ಹಾಕಿದ್ರೆ, 5 ಕಾಲೇಜ್ ಹಾಕಿದ್ರೆ ಅದರಲ್ಲೇ ಸಿಕ್ಬಿಡ್ತವೆ ಅಂತ ಅದನ್ನೇ ಹಾಕಿದೆ ಅಂದರೆ ನೆಕ್ಸ್ಟ್ ನಿಮ್ಗೆ ಯಾವುದೋ ಕಾಲೇಜ್ ಸೆಲೆಕ್ಟ್ ಮಾಡಿಲ್ಲ, ಒಂದು 5 ಕಾಲೇಜ್ ಕೆಳಗಡೆ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇತ್ತು ಅಥವಾ ರಿಸರ್ವೇಷನ್ ಇಲ್ಲ ಅಥವಾ ಏನೋ ಒಂದು ಸಮಸ್ಯೆ ಆಯಿತು ಅಂತಂದರೆ ನಿಮಗೆ ಕಾಲೇಜಲ್ಲಿ ಸ್ಟಾರ್ ಮಾರ್ಕ್ ಬಂದ್ಬಿಡುತ್ತೆ, ಯಾವುದೇ ಕಾಲೇಜ್ ಅಲಾಟ್ ಆಗೋದಿಲ್ಲ. ಲಿಸ್ಟಲ್ಲಿ ಕಟ್ ಆಫ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಇರೋದ್ರಿಂದ ಸೀಟ್ ಸಿಕ್ಕೋದಿಲ್ಲ ವಿದ್ಯಾರ್ಥಿಗಳು. ಬಟ್ ಆದರೆ ಲಿಸ್ಟಲ್ಲಿ ಹೆಸರು ಬರುತ್ತೆ, ಸ್ಟಾರ್ ಮಾರ್ಕ್ ಬರುತ್ತೆ, ಆ ಕಾಲೇಜನ್ನು ಜಾಸ್ತಿ ಆಯ್ಕೆ ಮಾಡಿಲ್ಲ ಅಂದರೆ. ಸೊ ಜಾಸ್ತಿ ಕಾಲೇಜ್ ಆಯ್ಕೆ ಮಾಡಬೇಕು, ಜೊತೆಗೆ ಎಚ್ಚರಿಕೆಯಿಂದ ಕಾಲೇಜ್ ಬಗ್ಗೆ ವಿಚಾರಿಸಿ ಆಯ್ಕೆ ಮಾಡಬೇಕು. ಸೊ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ, ನಂತರದೆಲ್ಲ ಕಾಲೇಜಲ್ಲಿ ಟೀಚಿಂಗ್ ಆಗ್ತಿದೆಯಾ, ಜನರಲ್ ಆಗಿ ಏನು ಎತ್ತ, ಅಥವಾ ಸಬ್ಜೆಕ್ಟ್ಸ್ ನಿಮಗೆ ಬೇಕಿರುವಂಥ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡ್ತಾರಾ, ಸಬ್ಜೆಕ್ಟ್ಸ್ಗಳಿದಾವ ಅಥವಾ ಅಲ್ಲಿ ನಿಮಗೆ ಫೆಸಿಲಿಟಿಗಳಿದಾವ, ಈ ಥರ ಒಂದು ನೀವೇ ಒಂದು ಅಂಶಗಳನ್ನು ಹಾಕೊಂಡು ಹಾಸ್ಟೆಲ್ ಫೆಸಿಲಿಟಿಗಳಿದಾವ ಸಿಗ್ತಾವ
ಇಲ್ವಾ ಏನು ಅಂತ ಪ್ರತಿಯೊಂದು ಅಂಶಗಳನ್ನ ನೀವು ಗಮನಿಸಿ ಆ ಒಂದು ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೋಬೇಕಿರುತ್ತೆ. ಮಾಹಿತಿನ ಪಡ್ಕೊಳ್ಳೋದು ಯಾವ ಥರ ಕಾಲೇಜ್ ಅಡ್ರೆಸ್ ಆಗಿರ್ಬೋದು, ಕಾಲ್ ನಂಬರ್ ಆಗಿರ್ಬೋದು, ಈ ಥರ ಮಾಹಿತಿಗಳು ಸೀಟ್ ಎಷ್ಟಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಸೊ ಸೀರಿಯಲ್ ನಂಬರ್ ಅಂತೆಲ್ಲ ಕೊಟ್ಟಿರುವಂಥದ್ದಾಗಿರುತ್ತೆ. 2024-25 ಇದು. ಸೊ 2025-26 ಕೂಡ ರಿಲೀಸ್ ಮಾಡ್ತಾರೆ. ಅದು ಬಂದಾಗ ಮಾಹಿತಿನ ಕೂಡ ಕೊಡ್ತೇವೆ. ಸೇಮ್ ಆಲ್ಮೋಸ್ಟ್ ಇರುತ್ತೆ. ಸೊ ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ಗಳನ್ನ ನೋಡುವಂಥದ್ದಾಗಿರುತ್ತೆ. ಡಿಸ್ಟ್ರಿಕ್ಟ್ ವೈಸಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ದು ಕೂಡ ಮೆನ್ಷನ್ ಮಾಡಿ ನೋಡ್ಕೋಬೋದಾಗಿರುತ್ತೆ. ಸ್ಕ್ರಾಲ್ ಮಾಡ್ತಾ ಹೋದಾಗ ಎಲ್ಲ ಒಂದು ಕರ್ನಾಟಕ ರಾಜ್ಯದ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ಗಳ ಅಂಡರಲ್ಲಿ ಒಂದು ಕಾಲೇಜುಗಳು ಯಾವ್ಯಾವುದು ಬರ್ತವೆ ಅಂತೆಲ್ಲ ಮಾಹಿತಿನ ಕೊಟ್ಟಿರ್ತಾರೆ. ಒಟ್ಟು ಈ ಒಂದು 400 ಕಾಲೇಜುಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿರೋದಾಗಿರುತ್ತೆ. ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟನ್ನು ಕೂಡ ನೀವು ಸ್ಕ್ರಾಲ್ ಮಾಡ್ಕೊಂಡು ಹತ್ತಿರ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೊ ಡಿಸ್ಟ್ರಿಕ್ಟ್ ನೋಡ್ಕೊಂತಿರ್ತೀರ. ನಿಮ್ಮ ಡಿಸ್ಟ್ರಿಕ್ಟ್ನ ಆಯ್ಕೆ ಮಾಡ್ಕೊಂಡು ಆ ಒಂದು ಡಿಸ್ಟ್ರಿಕ್ಟಲ್ಲಿ ಎಷ್ಟು ಕಾಲೇಜುಗಳಿದ್ದಾವೆ ಅಥವಾ ಬೇರೆ ಎಲ್ಲ ಯಾವ ಡಿಸ್ಟ್ರಿಕ್ಟಲ್ಲಿ ಬೇಕಾದರೂ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ವಿಚಾರಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಕಾಲೇಜನ್ನು ಆಯ್ಕೆ ಮಾಡೋಕ್ಕೆ ಮುಂಚೆ ಸೀರಿಯಲ್ ನಂಬರ್ ಅಂತ ಕೊಟ್ಟಿರ್ತಾರೆ, ನೋಡ್ಕೋಬೋದಾಗಿರುತ್ತೆ ಎಷ್ಟು ಕಾಲೇಜುಗಳು ಇರ್ತವೆ ಅಂತ. ನಂತರದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಕೋಡ್ ಅಂತಿದೆ, ಅದೇ ನಿಮಗೆ ಬೇಕಲ್ಲ ಅಷ್ಟಾಗಿ. ಸೊ ಇಲ್ಲಿ ಸದ್ಯಕ್ಕೆ ಇವಾಗ ನಂತರದಲ್ಲಿ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಅಡ್ರೆಸ್ ಅಂತೆಲ್ಲ ಕೊಟ್ಟಿರ್ತಾರಲ್ಲ. ಸೊ ಆ ಒಂದು ಕಾಲೇಜ್ಗೆ ಸಂಪೂರ್ಣ ವಿಳಾಸ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಏನಾರು ಕೊಟ್ಟಿದ್ರೆ ಆ ಕಾಲೇಜ್ ಕಡೆಯಿಂದ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿರ್ತಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ಏನಾರು ಇತ್ತು ಅಂದರೆ ನಿಮಗೆ ಹೆಲ್ಪ್ ಆಗುತ್ತದೆ ಆ ಕಾಲ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ಅಲ್ಲಿ ತಿಳ್ಕೊಬೋದಾಗಿರುತ್ತೆ. ಸೊ ಒಂದು ಕಾಲ್ ಮಾಡಿದ ಸಂದರ್ಭದಲ್ಲಿ ಅವ್ರು ಹೆಚ್ಚುವರಿ ಮಾಹಿತಿ ಕೊಟ್ಟಾಗ ಸೊ ನಿಮ್ಗೆ ಅದು ಇಷ್ಟ ಆದರೆ ನೀವು ಕಾಲೇಜನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಹಾಗೆ ಅಂತಂದರೆ ಆ ಕಾಲೇಜನ್ನು ನೀವು ಬಿಡೋದೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಅಲ್ಲೇ ರೆಸ್ಪಾನ್ಸ್ ಸಿಗ್ನಲ್ಲ ಸ್ಟಾರ್ಟಿಂಗಲ್ಲಿ ಹಾಗೆ ಅಂದಾಗ ನೀವು ಆ ಕಾಲೇಜಿಗೆ ಹೋಗೋದ್ರ ಮುಖಾಂತರದಲ್ಲಿ ನೆಕ್ಸ್ಟ್ ನಿಮಗೆ ಏನಾರು ಸಮಸ್ಯೆ ಆದರೂ ಕೂಡ ಅಥವಾ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಡ್ಮಿಷನ್ ಆದಮೇಲೆ ಅಂದರೂ ಕೂಡ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಆ ಕಾರಣಕ್ಕೆ ನಂತರದಲ್ಲಿ ನೋಡೋಂಥದ್ರೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನೋಡೋದಾದರೆ ಇನ್ಸ್ಟಿಟ್ಯೂಷನ್ಸ್ ಟೈಪ್ ಅಂತ ಕೊಟ್ಟಿದ್ದಾರೆ. ಏಡೆಡ್, ಅನ್ಏಡೆಡ್ ಅಥವಾ ಗೌರ್ಮೆಂಟ್ ಈ ಥರ ಕಾಲೇಜುಗಳಾಗಿರುತ್ತದೆ. ಅದು ಅನುದಾನಿತ ಶಾಲೆಗೆ ಕಾಲೇಜ್ ಆಗಿದೆಯಾ ಅಥವಾ ಅನುದಾನ ರಹಿತ ಆಗಿದೆಯಾ ಅಥವಾ ಈ ಒಂದು ಸರ್ಕಾರಿ ಪೂರ್ತಿ ಗೌರ್ಮೆಂಟ್ ಕಾಲೇಜೇ ಆಗಿದೆಯಾ ಇದ್ರ ಬಗ್ಗೆ ಅಲ್ಲಿ ಇರುತ್ತದೆ, ನೋಡ್ಕೋಬೋದಾಗಿರುತ್ತೆ ಯಾವ ಕಾಲೇಜ್ ಏನಿದೆ ಅಂತ. ಫೀಸ್ಗಳ ಆಧಾರದ ಮೇಲೂ ಕೂಡ ಇದು ಅವಲಂಬನೆ ಆಗ್ತವೆ. ನಂತರದಲ್ಲಿ ಮೀನ್ ಅಂತ ಕೊಟ್ಟಿರೋಂಥದ್ದಾಗಿರುತ್ತೆ. ಇಲ್ಲಿ ಹೆಸರು ಅಂತೆಲ್ಲ ಕೊಟ್ಟಿದ್ದಾರೆ, ನೋಡ್ಕೋಬೋದಾಗಿರುತ್ತೆ. ಮೆಥಡ್ಸ್, ಸಬ್ಜೆಕ್ಟ್ಸ್ ಯಾವ್ಯಾವುದು ಇರುತ್ತೆ ಆ ಒಂದು ಕಾಲೇಜಲ್ಲಿ, ಯಾವ ಒಂದು ಸಬ್ಜೆಕ್ಟ್ಸ್ಗಳು ಅವೈಲಬಲ್ ಇದೆ, ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಕನ್ನಡ, ಇಂಗ್ಲೀಷ್, ಉರ್ದು ಈ ಥರ ಒಂದು ಸಬ್ಜೆಕ್ಟ್ಸ್ಗಳು ನಿಮಗೆ ಬೇಕಿರುವಂಥ ಯಾವ ಸಬ್ಜೆಕ್ಟ್ಸ್ಗಳು ಅವೈಲಬಲ್ ಇದೆ ಈ ಅಂಶಗಳನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿರುತ್ತೆ. ನಂತರದಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಇಲ್ವಾ ಅಂತ. ಸೊ ಅಲ್ಲಿ ಬೋತ್ ಅಂತ ಕೊಟ್ಟಿದ್ದಾರೆ. ಹುಡುಗರು ಮತ್ತು ಹುಡುಗಿಯರು ಇಬ್ಬರು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ ಅಂತ. ಕೆಲವು ಕಡೆ ನೋಡಬಹುದಾಗಿರುತ್ತೆ ವಿಮೆನ್ಸ್ ಅಂತ ಕೊಟ್ಟಿರ್ತಾರೆ, ಕೆಲವು ಕಡೆ ಬಾಯ್ಸ್ ಅಂತ ಕೊಟ್ಟಿರ್ತಾರೆ. ಈ ಕಾರಣಕ್ಕೆ ಕೆಲವು ಕಡೆ ನೋ ಹಾಸ್ಟೆಲ್ಸ್ ಅಂತಲೂ ಕೂಡ ಕೊಟ್ಟಿರ್ತಾರೆ. ಈ ಕಾರಣಕ್ಕೆ ಹಾಸ್ಟೆಲ್ ಸೌಲಭ್ಯ ಇದೆಯಾ ಇಲ್ವಾ ಏನು ಅಂತ ಕೂಡ ನೀವು ಅಲ್ಲಿ ಗಮನಿಸಬಹುದಾಗಿರುತ್ತೆ. ನಂತರ ನೋಡುವಂಥದ್ದಲ್ಲಿ ಇಲ್ಲಿ ಯೂನಿವರ್ಸಿಟಿ ಯಾವುದು ಅಂತ ಬಂದಿರುತ್ತೆ. ಸೊ ಯೂನಿವರ್ಸಿಟಿಗಳು ಯಾವುದು ಬರುತ್ತೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಥವಾ ಈ ಥರ ಬೇರೆ ಯೂನಿವರ್ಸಿಟಿಗಳಿದಾವಲ್ಲ. ಸೊ ಆ ಒಂದು ಯೂನಿವರ್ಸಿಟಿಗಳನ್ನು ಯಾವ ಯೂನಿವರ್ಸಿಟಿ ಅಂತ ಕೊಟ್ಟಿರ್ತಾರೆ, KSW ಅಂತ ಆಗಿರ್ಬೋದು, ಈ ಥರ ಬೇರೆ ಯೂನಿವರ್ಸಿಟಿಗಳು, RCU ಈ ಥರ ಎಷ್ಟೊಂದು ನಿಮ್ಮ ಒಂದು ಕಾಲೇಜು ಯಾವ ಯೂನಿವರ್ಸಿಟಿಗೆ ಬರುತ್ತೆ, ನೀವು ಆಯ್ಕೆ ಮಾಡ್ಕೊಳ್ಳೋಂಥ ಕಾಲೇಜು ಅದನ್ನು ಕೂಡ ನೋಡ್ಕೋಬೋದಿರುತ್ತೆ. ಮತ್ತು ಅಲ್ಲಿ ಸೀಟ್ಗಳನ್ನು ಕೊಟ್ಟಿರ್ತಾರೆ, ಅಲ್ಲಿ ನೋಡ್ಬೋದಾಗಿರುತ್ತೆ ಕೊನೆ ಆಪ್ಷನ್ ಏನಿದೆಯಲ್ಲ. ಸೊ ಅದು ಸೀಟ್ ಆಗಿರುತ್ತೆ, ಎಷ್ಟು ಸೀಟ್ ಆ ಒಂದು ಕಾಲೇಜಲ್ಲಿ ಇರ್ತವೆ ಗೌರ್ಮೆಂಟ್ ಸೀಟ್ಗೆ ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡೋದಾಗಿರುತ್ತೆ. ಗೌರ್ಮೆಂಟ್ ಸೀಟಿಗೆ ಮಾತ್ರ ಅವ್ರು ಕೊಟ್ಟಿರ್ತಾರೆ ಇಲ್ಲಿ. ಸೊ ನಂತರದಲ್ಲಿ ಆ ಒಂದು ಗೌರ್ಮೆಂಟ್ ಸೀಟ್ಗೆ ಎಷ್ಟು ಕಾಲೇಜುಗಳು, ಕೆಲವು ಕೂಡ 50 ಇರುತ್ತೆ, 25 ಇರುತ್ತೆ, ಸೊ 75 ಇರುತ್ತೆ. ಈ ಥರ ಹೆಚ್ಚಿಗೆ ಸೀಟ್ ಇರತಕ್ಕಂಥ ಕಾಲೇಜನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏಡೆಡ್, ಅನ್ಏಡೆಡ್, ಗೌರ್ಮೆಂಟ್ ಯಾವುದೇ ಕಾಲೇಜ್ ಆದರೂ ಆಯ್ಕೆ ಮಾಡಿ. ಹೆಚ್ಚಾಗಿ ಗೌರ್ಮೆಂಟ್ನ ಸೀಟುಗಳು ಅಂತ ಇಲ್ಲಿ ಟೈಪ್ ಏನಿದೆಯಲ್ಲ ಅಲ್ಲಿ ಗೌರ್ಮೆಂಟ್ನ ಕಾಲೇಜುಗಳು ಬ್ಯಾಂಗ್ಳೂರಲ್ಲಿ ಯಾವುದೂ ಇರೋದಿಲ್ಲ, ಅಲ್ಲಿ ಮಾಹಿತಿ ಇರೋ ಪ್ರಕಾರ. ನಂತರ ಬೇರೆ ಡಿಸ್ಟಿಕಲ್ಲಿ ಕೆಲವು ಕಡೆ ಇರ್ತವೆ. ಗೌರ್ಮೆಂಟ್ ಕಾಲೇಜೇ ಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಪರ್ಸೆಂಟೇಜನ್ನು ಹೊಂದಿರಬೇಕಿರುತ್ತೆ. 83, 84ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ನಂತರದಲ್ಲಿ ಏಡೆಡ್ ಸಿಗಬೇಕು ಅಂದರೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಬೇಕಿರುತ್ತೆ. ಅನ್ಎಡೆಡ್ ನಾರ್ಮಲ್ ಆಗಿ ಕಟ್ ಆಫ್ ಅಷ್ಟು ಪರ್ಸೆಂಟೇಜ್ ಬಂದರೆ ನಿಮಗೆ ಸಿಗ್ತವೆ. ಆ ಕಾರಣಕ್ಕೆ ಅನ್ಎಡೆಡ್ ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಗೌರ್ಮೆಂಟ್ ಫೀಸ್ ಆದಾಗ ಫೀಸ್ ಅಂತೂ ಕಡಿಮೆ ಬರುತ್ತೆ. ಆ ಕಾರಣಕ್ಕೆ ಇಲ್ಲ ಅಂದರೆ ನಿಮಗೆ ಸ್ಟಾರ್ ಮಾರ್ಕ್ ಅಥವಾ ಸೀಟೇ ಸಿಗದೆ ಹೋಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಹೆಚ್ಚಿಗೆ ಅನ್ಎಡೆಡ್ ಕಾಲೇಜ್ ಬಗ್ಗೆ ವಿಚಾರಿಸಿ, ಎಡೆಡ್ ಕಾಲೇಜ್ ಬಗ್ಗೆ ವಿಚಾರಿಸಿ ನೀವು ಅಲ್ಲಿ ಆಯ್ಕೆ ಮಾಡಬೇಕಿರುತ್ತೆ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈ ದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೆಚ್ಚುವರಿ ಮಾಹಿತಿನ ಪಡ್ಕೊ.